ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಜಿನೀಸ್ ಕಿಚನ್ ಕಾರ್ನರ್. ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಿರೋಂಥ ರೆಸಿಪಿ ನಾಟಿ ಮಟನ್ ಬಿರಿಯಾನಿ. ಅದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಳ್ಳೋಣ. ನಾನಿಲ್ಲಿ 300 ಗ್ರಾಮ್ ಆಗೋಷ್ಟು ಮಟನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಫ್ಯಾಟ್ ತೊಗೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ಅಂದರೆ ಈರುಳ್ಳಿ 2 ಮೀಡಿಯಮ್ ಸೈಜ್ದು, 2 ಮೀಡಿಯಮ್ ಸೈಜ್ ಟೊಮೆಟೊ, 1-2 ಸ್ಪೂನ್ ಆಗೋಷ್ಟು ತುಪ್ಪ, ಅರ್ಧ ಕಪ್ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಕಪ್ ಎಣ್ಣೆ ತೊಗೊಂಡಿದ್ದೀನಿ. ಇಲ್ಲಿ ಪಲಾವ್ ಐಟಮ್ಸ್ ತೊಗೊಂಡಿದ್ದೀನಿ, ನಾನು ಎಲ್ಲ ತೊಗೊಂಡಿದ್ದೀನಿ. ಪಲಾವ್ ಎಲೆ, ಏಲಕ್ಕಿ, ಮರಾಠಿ ಮೊಗ್ಗು, ಸೋಂಪು ಎಲ್ಲ ತೊಗೊಂಡಿದ್ದೀನಿ. ಆಮೇಲೆ ಕಸ್ತೂರಿ ಮೇಥಿ ಸ್ವಲ್ಪ ತೊಗೊಂಡಿದ್ದೀನಿ. ಇದು ನಾನು ತೋರಿಸ್ತಾ ಇದ್ದು ಇವಾಗ ರುಬ್ಬೋದಕ್ಕೆ. ಇದು 1 ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದು, 2 ಗಡ್ಡೆ ಬೆಳ್ಳುಳ್ಳಿ, 3 ಇಂಚು ಶುಂಠಿ, 5-6 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ. ಸ್ಪೈಸಸ್ ಬಂದು 1 ಚಮಚ ಧನಿಯಾ ಪುಡಿ, 1 ಚಮಚ ಖಾರದ ಪುಡಿ, ಅರ್ಧ ಚಮಚ ಗರಂ ಮಸಾಲ, ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ. ಮೊದಲು ನಾವಿಲ್ಲಿ ಮಟನ್ನ ಬೇಯಿಸ್ಕೊಂಬಿಡೋಣ. ಯಾಕಂದರೆ ನೀವು ಒಟ್ಟಿಗೆ ಮಟನ್ ಬಿರಿಯಾನಿ ಮಾಡ್ತೀರಾ ಅಂದರೆ ಸ್ವಲ್ಪ ಬೇಯೋದು ಕಷ್ಟ ಆಗುತ್ತೆ. ಅದಕ್ಕೆ ಇವಾಗಲೇ ಫಸ್ಟೇ ಮಟನ್ನ ಬೇಯಿಸ್ಕೊಂಡು ಇಟ್ಕೊಂಡ್ಬಿಡೋಣ. ನಾನಿಲ್ಲಿ ಮಟನ್ನ ಕುಕ್ಕರ್ಗೆ ಹಾಕ್ಕೊಂಡು, ನಾನು ಬೇಯೋದಕ್ಕೆ ಫ್ಯಾಟ್ ಹಾಕ್ತಾಯಿಲ್ಲ. ಫ್ಯಾಟ್ ನಾನು ಲಾಸ್ಟಲ್ಲಿ ಹಾಕ್ಕೊತೀನಿ. ಮಟನ್ ಮಾತ್ರ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ನಾನು ಉಪ್ಪನ್ನು ಕೂಡ ಇಲ್ಲಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಆಮೇಲೆ ಬಿರಿಯಾನಿಗೂ ಹಾಕಬೇಕಲ್ವ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅದನ್ನು ಒಂದು 5 ವಿಷಲ್ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಇವಾಗ ಮಸಾಲೆ ನಾವು ರುಬ್ಕೊಂಡು ಇಟ್ಕೊಂಡ್ಬಿಡೋಣ. ಅದು ಬೇಯೋ ಅಷ್ಟರಲ್ಲಿ ಎಲ್ಲ ನಾನು ಆವಾಗಲೇ ತೋರಿಸಿದ್ನಲ್ಲ, ಅದನ್ನೆಲ್ಲ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡೋಣ. ಇವಾಗ ಮಸಾಲೆ ಕೂಡ ರೆಡಿಯಾಗಿದೆ. ಇವಾಗ ಮಟನ್ ಕೂಡ ಬೆಂದಿದೆ. ನೀವು ಒಂದು 50% ಬೇಯಿಸ್ಕೊಳ್ಳಿ ಮಟನ್ನ, ಸಾಕು. ನೋಡಿ ಇವಾಗ ಇಷ್ಟು ಬೆಂದರೆ ಸಾಕು ಮಟನ್ನು. ಇವಾಗ ಬನ್ನಿ ಬಿರಿಯಾನಿ ಹೇಗೆ ಮಾಡೋದಂತ ನೋಡೋಣ. ನಾನೊಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನಾವು ಮಟನ್ ತೊಗೊಂಡಿರೋದ್ರಿಂದ ಅದರಲ್ಲಿ ಫ್ಯಾಟ್ ಇರುತ್ತೆ, ಅದು ಕೂಡ ಎಣ್ಣೆ ಬಿಟ್ಕೊಳ್ಳುತ್ತಲ್ವ. ಅದಕ್ಕೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಅದಕ್ಕೆ ಪಲಾವ್ ಐಟಮ್ಸ್ ಎಲ್ಲ ಹಾಕ್ಕೊಳ್ಳೋಣ. ಪಲಾವ್ ಐಟಮ್ಸ್ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ 1-2 ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡಿದ್ನಲ್ಲ, ಅದನ್ನು ಹಾಕೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಬಿರಿಯಾನಿಗೆ, ಓಕೆನಾ? ಅಂದರೆ ನಾರ್ಮಲಾಗಿ ನೀವು ಬೇರೆದಕ್ಕೆಲ್ಲ ಹೇಗೆ ಮಾಡ್ಕೊತೀರೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆಗಬೇಕಾದ್ರೇ ನಾವು ಕಸ್ತೂರಿ ಮೇಥಿನ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಲಾಸ್ಟಲ್ಲಿ ಹಾಕ್ಕೊತಿಲ್ಲ, ಇಲ್ಲೇ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಇವಾಗಲೇ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಬಿರಿಯಾನಿಗೆ. ಈರುಳ್ಳಿ ಫ್ರೈ ಆದಮೇಲೆ ನಾವು ಅದಕ್ಕೆ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಮಿಕ್ಸ್, ಅದನ್ನು ಹಾಕ್ಕೊಳ್ಳೋಣ. ಅದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಹಸಿ ವಾಸನೆ ಹೋದ್ರೇ ನಮಗೊಂದು ಒಳ್ಳೆ ಟೇಸ್ಟ್ ಸಿಗುತ್ತೆ ಬಿರಿಯಾನಿ. ಇವಾಗ ಇಷ್ಟೆಲ್ಲ ಫ್ರೈ ಆಗಿದೆ ಅಲ್ವಾ? ಇಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಅದಕ್ಕೆ ನಿಮ್ಗೆ ಈ ಥರ ಕಾಣಿಸ್ತಾ ಇದೆ. ನೀವು ಕೂಡ ಸ್ವಲ್ಪನೇ ಹಾಕ್ಕೊಳ್ಳಿ. ಇವಾಗ ಇಷ್ಟು ಫ್ರೈ ಆದಮೇಲೆ ಮಟನ್ನ ಆ್ಯಡ್ ಮಾಡ್ಕೊಳ್ಳೋಣ. ಮಟನ್ ನೀರನ್ನ ತೆಗ್ದಿಟ್ಕೊಳ್ಳಿ, ಬೇಯಿಸ್ಕೊಂಡಿದ್ದನ್ನು, ಅದನ್ನು ಆಮೇಲೆ ಆ್ಯಡ್ ಮಾಡ್ಕೋಬೇಕು. ಅದಕ್ಕೆ ಇನ್ನೂ ಸ್ವಲ್ಪ ಅಕ್ಕಿ ಎಷ್ಟು ಹಾಕ್ಕೊಂಡಿರ್ತೀರೋ ಅಷ್ಟೇ ಹಾಕ್ಕೊಂಡು ಆ ನೀರು ಜೊತೆಗೇ ಮಾಡ್ಕೋಬೇಕು. ಅದಕ್ಕೆ ನಾನು ಅದನ್ನು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಮಟನ್ ಮಾತ್ರ ಹಾಕ್ಕೊಂಡಿದ್ದೀನಿ. ಮಟನ್ನೆಲ್ಲ ಆಲ್ರೆಡಿ ಸ್ವಲ್ಪ ಬೆಂದಿರೋದ್ರಿಂದ ಇದ್ರಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ನಾನು ಉಪ್ಪು ಆ್ಯಡ್ ಮಾಡ್ಕೊತಿದ್ದೀನಿ. ನಾನು ಮಟನ್ ಬೇಯಿಸ್ಕೋಬೇಕಾದ್ರೂ ಉಪ್ಪು ಹಾಕ್ಕೊಂಡಿದ್ದೆ ಅಲ್ವಾ, ಅದನ್ನು ಬಿಟ್ಟು ಇವಾಗ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಆಮೇಲೆ ಲಾಸ್ಟಲ್ಲಿ ನೋಡ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಅದ್ರ ಜೊತೆಗೆ ಮೊಸರು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಯಾವುದೇ ಬಿರಿಯಾನಿ ಮಾಡಿ ಫ್ರೆಂಡ್ಸ್, ಮೊಸರು ಹಾಕಿ, ಅವಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ ಬಿರಿಯಾನಿ. ಮೊಸರು ಹಾಕಿದ್ಮೇಲೆ ಎಲ್ಲ ಸ್ಪೈಸಸ್ಸು ಹಾಕೋಣ. ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ ಎಲ್ಲ ಹಾಕ್ಕೊಂಡು ಅದು ಸ್ವಲ್ಪ ಎಲ್ಲ ಮಸಾಲೆ ಘಾಟೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈ ಫ್ರೈ ಮಾಡ್ಕೊಳ್ಳೋದ್ರಲ್ಲೇ ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿ 2 ಗ್ಲಾಸ್ ತೊಗೊಂಡಿದ್ದೀನಿ. ನಾರ್ಮಲ್ ರೈಸ್ನೇ ತೊಗೊಂಡಿದ್ದೀನಿ ನಾನು. ಒಗ್ಗರಣೆ ಆಗೋ ಟೈಮಲ್ಲೇ ಇದನ್ನು ನೆನೆಸಿಟ್ಕೊಂಡ್ರೆ ಸಾಕು, ಇಲ್ಲ ತೊಳೆದಿಟ್ಕೊಂಡ್ರೂ ಸಾಕು. ಇವಾಗ ಇದಕ್ಕೆ ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಟೊಮೆಟೊ ನಾನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ. ಒಂದ್ಸಲ ಟೇಸ್ಟ್ ಮಾಡಿ ನೋಡಿ. ನಾಟಿ ಮಟನ್ ಆದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ನಾನು ಇದಕ್ಕೆ ಮಟನ್ ಬೇಯಿಸಿಟ್ಕೊಂಡಿದ್ನಲ್ಲ, ಅದ್ರ ಜೊತೆಗೆ ಇನ್ನೂ 2 ಕಪ್ ನೀರನ್ನ ಆ್ಯಡ್ ಮಾಡಿಕೊಂಡು ಟೋಟಲ್ ನಾನು 4 ಕಪ್ ನೀರನ್ನ ಹಾಕ್ಕೊತಾ ಇದ್ದೀನಿ. 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ ನಾನು, ಅದಕ್ಕೆ 4 ಕಪ್ ನೀರನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಫಸ್ಟ್ ನಾನು ನೀರು ಏನಕ್ಕೆ ಹಾಕ್ಕೊತೀನಿ ಅಂದರೆ, ಮಸಾಲೆ ಅಕ್ಕಿ ಬೇರೆ ಬೇರೆ ಆಗಬಾರ್ದು. ಅನ್ನ ಎಲ್ಲ ಮಸಾಲೆ ನೀರೆಲ್ಲ ಈ ಥರ ಚೆನ್ನಾಗಿ ಕುದ್ಮೇಲೆ ನಾವು ಅಕ್ಕಿ ನೆನೆಸಿಟ್ಕೊಂಡಿದ್ವಲ್ಲ ಅಥವಾ ತೊಳೆದಿಟ್ಕೊಂಡಿದ್ದು ಆ ಅಕ್ಕಿನ ಹಾಕಿಬಿಟ್ಟು, ಅದು ಅಕ್ಕಿ ಹಾಕಿದ್ಮೇಲೂ ಕೂಡ 1-2 ಕುದಿ ಬರಬೇಕು ಬಿರಿಯಾನಿಗೆ. ಆವಾಗಲೇ ಮಸಾಲೆ ಮತ್ತು ರೈಸು ಎಲ್ಲ ನೀಟಾಗಿ ಹೊಂದ್ಕೊಂಡು ನಿಮಗೆ ಒಳ್ಳೆ ಬಿರಿಯಾನಿ ಸಿಗುತ್ತೆ. ಇಲ್ಲಾಂದರೆ ಮಸಾಲೆ ಸಪ್ರೇಟ್ ಆಗಿಬಿಡುತ್ತೆ, ರೈಸ್ ಸಪ್ರೇಟ್ ಆಗಿಬಿಡುತ್ತೆ. ಅದಕ್ಕೆ ಫಸ್ಟ್ ನೀರು ಹಾಕ್ಕೊಂಡು, ನೀರು ಕುದ್ಮೇಲೆ ಅಕ್ಕಿ ಹಾಕ್ಕೊಂಡ್ಮೇಲೂ ಅದು 2 ಕುದಿ ಬಂದಮೇಲೆ ನೀವು ಕುಕ್ಕರ್ ಬಾಯಿನ ಮುಚ್ಚಬೇಕು. ಪಾತ್ರೆಲಿ ಮಾಡಿಕೊಂಡ್ರೆ ಅದು ನಿಮಗೆ ಹೇಗಂತ ಗೊತ್ತಿರುತ್ತಲ್ಲ, ನೀರು ಕುದ್ಮೇಲೆ ಅಕ್ಕಿ ಹಾಕ್ಕೊಳ್ಳೋದು, ಅವಾಗ ಇನ್ನೂ ಚೆನ್ನಾಗಿ ಬರುತ್ತೆ. ಕುಕ್ಕರಲ್ಲಾದರೆ ಈ ಥರ ಮಾಡ್ಕೊಳ್ಳಿ. ನೋಡಿ ಇವಾಗ ನೀರು ಕುದೀತಾ ಇದೆ. ನಾನಿವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇವಾಗ ಒಂದು 3 ವಿಷಲ್ ಕೂಗಿಸ್ತೀನಿ. ಯಾಕಂದರೆ ನಾನು ಆಲ್ರೆಡಿ ಮಟನ್ ಬೇಯೋಕ್ಕೆ 5 ವಿಷಲ್ ಕೂಗಿಸ್ಕೊಂಡಿದ್ದೆ.
ಇವಾಗ 3 ಕೂಗಿಸ್ಕೊಂಡಾದ್ಮೇಲೆ ನೋಡಿ ಈ ಥರ ಬಿರಿಯಾನಿ ರೆಡಿ ಆಗುತ್ತೆ. ಇವಾಗ ನಾನು ಮೇಲ್ಗಡೆ ಅದಕ್ಕೆ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ತುಪ್ಪ ಹಾಕ್ಕೊಂಡ್ರಂತೂ ಒಳ್ಳೆ ಟೇಸ್ಟ್ ಸಿಗುತ್ತೆ ತಿನ್ನಬೇಕಾದ್ರೆ ಬಿರಿಯಾನಿ. ಈಗ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಬಿರಿಯಾನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಬಿರಿಯಾನಿ ಮೊಸರು ಬಜ್ಜಿ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಮಾಡ್ಕೊಳ್ಳಿ ಎಲ್ಲರೂ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.